ಎಲ್ರಿಗೂ ನಮಸ್ಕಾರ. ಫ್ರಾಕ್ಟಲ್ಸ್ ನ ಇವತ್ತಿನ ಡೈಲಿ ಅನಾಲಿಸಿಸ್ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸೊ ನೆನ್ನೆ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಇವತ್ತು ಮಾರ್ಕೆಟ್ ನಾವು ಒಂದು ಗ್ಯಾಪ್ ಅಪ್ ನ ಎಕ್ಸ್ಪೆಕ್ಟ್ ಮಾಡಿದ್ದು. ಸೊ ಎಕ್ಸಾಕ್ಟ್ ಮಾರ್ಕೆಟ್ 174 ಪಾಯಿಂಟ್ ಒಂದು ಒಳ್ಳೆ ಗ್ಯಾಪ್ ಅಪ್ ಆಗಿದೆ. ಸೊ ಆ ಗ್ಯಾಪ್ ಅಪ್ ಎಲ್ಲಿವರೆಗಾಗಿದೆ ಅದನ್ನ ನೋಡಿ ಫಸ್ಟ್. ಸೊ ನಾವೇನ್ ನೆನ್ನೆ ಅನಲೈಸ್ ಮಾಡಿದ್ದು, ನನಗೆ ಒಂದು ಇಂಬ್ಯಾಲೆನ್ಸ್ ಝೋನ್ ಇದೆ, ಇದು ಒಂದು ಇಂಬ್ಯಾಲೆನ್ಸ್ ಝೋನು. ಅದ್ ಬಿಟ್ರೆ ಇನ್ನೊಂದು ಇಂಬ್ಯಾಲೆನ್ಸ್ ಝೋನ್ ಯಾವ್ದು, ಇದೆರಡನ್ನೂ ಸ್ಟಡಿ ಮಾಡಿದ್ದು. ಒಂದ್ಸಲ ಚೆಕ್ ಮಾಡಿ, ನೆನ್ನೆ ವಿಡಿಯೋ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಈ ಲೆವೆಲ್ಗಳು ಎಷ್ಟು ಇಂಪಾರ್ಟೆಂಟ್ ಅಂತ. ನೆನ್ನೆನೆ ಪ್ರಿಡಿಕ್ಟ್ ಮಾಡಿ ನೆನ್ನೆ ಈ ಲೆವೆಲ್ ಬಗ್ಗೆ ನಾವು ಮಾತಾಡಿದ್ವಿ. ಅದ್ರ ಜೊತೆಗೆ ಇದೊಂದು ಏನಾಗಿದೆ, ನೆನ್ನೆಯ ಡೇನ ಹೈ ಜೊತೆಗೆ ಒಂದು ಇಂಬ್ಯಾಲೆನ್ಸ್ ಝೋನ್ ಎರಡೂ ಕೂಡ ಇದಾಗಿತ್ತು. ಸೊ ಮಾರ್ಕೆಟ್ ನ ನಾವು ಒಂದು ಗ್ಯಾಪ್ ಅಪ್ ನ ಪ್ರಿಡಿಕ್ಟ್ ಮಾಡಕ್ಕೆ ಏನೇನು ಯೋಚನೆ ಮಾಡಿದ್ದು, ವೀಕ್ಲಿ ಚಾರ್ಟ್ ಅಲ್ಲಿ ಇದೀನಿ, ಬ್ಯಾಂಕ್ ನಿಫ್ಟಿ ವೀಕ್ಲಿ ಚಾರ್ಟ್ ಅಲ್ಲಿ. ನನಗೆ ಮಾರ್ಕೆಟ್ ಲಾಸ್ಟ್ ವೀಕ್ ನ ಲೋನ ಗ್ರಾಬ್ ಮಾಡಿ ಮಾರ್ಕೆಟ್ ಒಳಗಡೆ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ ಎಲ್ಲಿವರೆಗೂ ಬರ್ಬೇಕು, ನನಗೆ ಈ ಝೋನ್ ಗಂಟ ಮಾರ್ಕೆಟ್ ಈಗ ಬರ್ಬೇಕು. ಇದೇನಕ್ಕೆ, ಇದು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನನಗೆ ಇಂಬ್ಯಾಲೆನ್ಸ್ ಝೋನ್ಗಳು, ಅದಕ್ಕೋಸ್ಕರ ಇದನ್ನ ನಾನು ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಡೈಲಿಗೆ ಬಂದ್ರೆ, ಡೈಲಿ 15 ಮಿನಿಟ್ಸ್ 15 ಮಿನಿಟ್ಸ್ ಅಲ್ಲಿ ಕೂಡ ನನಗೆ ಇಂಬ್ಯಾಲೆನ್ಸ್ ನೀಟಾಗಿ ಗೊತ್ತಾಗ್ತಾ ಇದೆ. ನಿಮಗೆ ಗೊತ್ತಾಯ್ತಲ್ಲ. ಈಗ ಏನಕ್ಕೆ ನಾನು ಗ್ಯಾಪ್ ಅಪ್ ನ ಪ್ರಿಡಿಕ್ಟ್ ಮಾಡಿದ್ದೆ, ಗ್ಯಾಪ್ ಅಪ್ ನ ಪ್ರಿಡಿಕ್ಟ್ ಮಾಡೋ ಕಾರಣ ಏನಂತಂದ್ರೆ, ಲಾಸ್ಟ್ ವೀಕ್ ನ ಲೋನ ಮಾರ್ಕೆಟ್ ಗ್ರಾಬ್ ಮಾಡಿ ಒಳಗಡೆ ಕ್ಲೋಸ್ ಆಗಿದೆ. ಜೊತೆಯಲ್ಲಿ ನನಗೆ ಮೇಲೆ ಒಂದು ಇಂಬ್ಯಾಲೆನ್ಸ್ ಝೋನ್ಗಳಿದೆ. ಸೊ ಇಂಬ್ಯಾಲೆನ್ಸ್ ನ ಟ್ಯಾಪ್ ಮಾಡಕ್ಕೆ ಮಾರ್ಕೆಟ್ ಬಂದೇ ಬರುತ್ತೆ. ನಾವು ಇದನ್ನ ನೆನ್ನೆ ಅನಲೈಸ್ ಮಾಡಿದ್ದು. ಬಟ್ ಇವತ್ತಿನ ಟ್ರೇಡ್ ಯಾವ ತರ ಇತ್ತು ಅದನ್ನ ಪ್ಲೇ ಮಾಡಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಇವತ್ತು ಒಂದು ಟೈಟ್ ಝೋನ್ ಅಲ್ಲಿ ಮಾರ್ಕೆಟ್ ಕೂತಿತ್ತು, ಬಟ್ ಟ್ರೇಡ್ ಗಳು ಎಕ್ಸಿಕ್ಯೂಟ್ ಮಾಡೋದ್ರಲ್ಲಿ ಸೇಮ್ ಲಾಜಿಕ್, ಸೇಮ್ ಫಾರ್ಮುಲಾ ಯೂಸ್ ಮಾಡಿದ್ರೆ ನಿಮ್ಗೆ ಪಕ್ಕಾ ಟ್ರೇಡ್ ಗಳು ಸಿಕ್ತಿತ್ತು. ಒಂದ್ಸಲ ನೋಡಿ, ಅಕಸ್ಮಾತ್ ಏನಾರು ಇವತ್ತೇನಾದ್ರು ನಿಮ್ಗೆ ಟ್ರೇಡ್ ಸಿಕ್ಕಿಲ್ಲ, ಕನ್ಫ್ಯೂಷನ್ ಆಯ್ತು ಅಂತಂದ್ರೆ, ಇವತ್ತು ಕೂಡ ನಿಮ್ಗೆ ಒಳ್ಳೊಳ್ಳೆ ಟ್ರೇಡ್ ಗಳು ಸಿಕ್ತು. ಸೊ ನೆನ್ನೆ ಮಾರ್ಕೆಟ್ ಈ ತರ ಕ್ಲೋಸ್ ಆಗಿತ್ತು. ನನ್ನ ಇಂಬ್ಯಾಲೆನ್ಸ್ ಝೋನ್ಗಳು ಯಾವುದು, ಇದು ಈ ಪ್ರೈಸ್ 54,690. ಮಾರ್ಕೆಟ್ ನೆನ್ನೆ ನಾವೇನ್ ಪ್ರಿಡಿಕ್ಟ್ ಮಾಡ್ಕೊಂಡಿದ್ದೋ, ಒಂದು ಗ್ಯಾಪ್ ಅಪ್ ಆಗುತ್ತೆ, ಇಲ್ಲ ಅಂತಂದ್ರೆ ಒಂದು ಫ್ಲಾಟ್ ಓಪನ್ ಆಯ್ತು ಅಂತಂದ್ರೆ ಇಲ್ಲಿಂದನೇ ಒಂದು ಬುಲ್ಲಿಶ್ ಕ್ಯಾಂಡ್ಲು ಅಥವಾ ಬುಲ್ಲಿಶ್ ಹೋಗ್ಬೇಕು, ಇಲ್ಲಿಂದನೇ ಒಂದು ಬುಲ್ಲಿಶ್ ಹೋಗ್ಬೇಕು ಅಂತ ನಾವು ಪ್ರಿಡಿಕ್ಟ್ ಮಾಡ್ಕೊಂಡಿದ್ದು. ಮಾರ್ಕೆಟ್ ಏನಾಯ್ತು, ಮಾರ್ಕೆಟ್ ಒಂದು ಹ್ಯೂಜ್ ಗ್ಯಾಪ್ ಅಪ್, ಅಂದ್ರೆ ಒಂದು 170 ಪಾಯಿಂಟ್ ಅಷ್ಟು ಗ್ಯಾಪ್ ಅಪ್ ಆಯ್ತು. ನಮಗೆ ಇಲ್ಲಿ ಯಾವುದೇ ತರ ಕ್ಲಿಯರ್ ಡೈರೆಕ್ಷನ್ ಸಿಗ್ಲಿಲ್ಲ. ಮಾರ್ಕೆಟ್ ಈ ಲಿಕ್ವಿಡಿಟಿನ ಟ್ಯಾಪ್ ಮಾಡಾದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅನ್ನೋದು ನಮ್ಗೊಂದು ಕ್ಲಿಯರ್ ಡೈರೆಕ್ಷನ್ ಸಿಗ್ಲಿಲ್ಲ. ಯಾಕೆ, ಇದೊಂದು ಡೋಜಿ ಆಗಿ ಫಾರ್ಮ್ ಆಯ್ತು. ಇದು ಒಂದ್ ಸ್ವಲ್ಪ ರೆಡ್ ಅಥವಾ ಗ್ರೀನ್ ಕ್ಯಾಂಡಲ್ ಆಗಿದ್ರೆ ನನಗೊಂದು ಕ್ಲಿಯರ್ ಡೈರೆಕ್ಷನ್ ಸಿಗ್ತಿತ್ತು. ಬಟ್ ಇದು ನನಗೆ ಯಾವ್ದು ಕ್ಲಿಯರ್ ಡೈರೆಕ್ಷನ್ ಸಿಗ್ಲಿಲ್ಲ. ನೆಕ್ಸ್ಟ್ ಕ್ಯಾಂಡಲ್ ಏನ್ ಮಾಡ್ತು, ನೆಕ್ಸ್ಟ್ ಕ್ಯಾಂಡಲ್ ಒಂದು ರೇಂಜ್ ನ ಕ್ರಿಯೇಟ್ ಮಾಡ್ತು. ನೋಡಿ, ಕ್ಯಾಂಡಲ್ ನ ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ನಾನು ಇದನ್ನ ಹೇಳಕ್ಕೆ ಟ್ರೈ ಮಾಡ್ತಾ ಇರೋದು ಆಕ್ಚುಲಿ. ನೋಡಿ, ಇದೊಂದು ಕ್ಯಾಂಡಲ್ ಏನು ಡೋಜಿ ಆಗಿದೆ. ಡೋಜಿ ಆಗೋದ್ರ ಜೊತೆಗೆ ರೆಡ್ ಕಲರ್ ಅಂದ್ರೆ ನೆಗೆಟಿವ್ ಕ್ಯಾಂಡಲ್ ಆಗಿದೆ. ಸೊ ನನಗೆ ನನ್ನ ಪ್ರಿಡಿಕ್ಷನ್ ಏನೀಗ, ನನ್ನ ಪ್ರಿಡಿಕ್ಷನ್ ಮಾರ್ಕೆಟ್ ಈಗ ಇದೊಂದು ರೆಡ್ ಕಲರ್ ಕ್ಯಾಂಡ್ಲು ಅಂದ್ರೆ ನೆಗೆಟಿವ್ ಕ್ಯಾಂಡ್ಲು, ನನಗೆ ಮಾರ್ಕೆಟ್ ನೆಗೆಟಿವ್ ಬರಬೇಕು. ಆದ್ರೆ ಅದಕ್ಕೆ ಕನ್ಫರ್ಮೇಶನ್ ಏನ್ ಬೇಕು, ನನಗೆ ಇದರ ಲಿಕ್ವಿಡಿಟಿನ ಮಾರ್ಕೆಟ್ ಗ್ರಾಬ್ ಮಾಡಬೇಕು. ನೋಡಿ, ಈ ಕ್ಯಾಂಡಲ್ ಅಲ್ಲೂ ಕನ್ಫರ್ಮೇಶನ್ ಇತ್ತು,
ಬಟ್ ಇದು ನನಗೆ ಒಂದು ಸ್ಟ್ರಾಂಗ್ ಕನ್ಫರ್ಮೇಶನ್ ಕೊಡ್ತು ಮಾರ್ಕೆಟ್ ನೆಗೆಟಿವ್ ಬರ್ತೀನಿ ಅಂತ. ಸೊ ನನಗೆ ಇಲ್ಲಿಂದ ಮಾರ್ಕೆಟ್ ನನಗೆ ನೆಗೆಟಿವ್ ಹೋಗ್ಬೇಕು ಅನ್ನೋದೊಂದು ಸ್ಟ್ರಾಂಗ್ ಇಂಡಿಕೇಶನ್ ಇದೆ. ನನಗೆ ರಿಸ್ಕಿ ಎಂಟ್ರಿ ಮಾಡಿದ್ರೆ ನಾನು ಇಲ್ಲಿಂದ ಒಂದೊಳ್ಳೆ ಟ್ರೇಡ್ ಮಾಡ್ಬೋದು. ಅದಕ್ಕಿಂತ ಮುಂಚೆ ನಮ್ಮ ಟಾರ್ಗೆಟ್ ಯಾವುದು? ನಮ್ಮ ಟಾರ್ಗೆಟ್ ನನಗೆ ಮೊದಲ ಇಂಬ್ಯಾಲೆನ್ಸ್ ಝೋನ್. ಮೊದಲ ಇಂಬ್ಯಾಲೆನ್ಸ್ ಝೋನ್ ಯಾವುದು ನಂದು? ಮೊದಲ ಇಂಬ್ಯಾಲೆನ್ಸ್ ಝೋನು ಇದು ನನ್ನ ಇಂಬ್ಯಾಲೆನ್ಸ್ ಝೋನು. ಎರಡನೇ ಟಾರ್ಗೆಟ್ ಯಾವುದು? ಟಾರ್ಗೆಟ್ ನಾನು ಪ್ರತಿದಿನ ಹೇಳೋದೊಂದೇ, ಮಾರ್ಕೆಟ್ ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಆದಾಗ ಪ್ರೀವಿಯಸ್ ಡೇಯ ಕೊನೆಯ ಕ್ಯಾಂಡ್ಲು ನನಗೆ ಒಂದು ಸಪೋರ್ಟ್ ಆಗಿ ವರ್ಕ್ ಮಾಡುತ್ತೆ, ಅಥವಾ ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಆಗಿ ವರ್ಕ್ ಮಾಡುತ್ತೆ. ಕೊನೆಯ ಕ್ಯಾಂಡ್ಲು ಇಲ್ಲಿ ಹೈಯಲ್ಲಿ ಇದೆ, ಇದನ್ನ ನಾವು ಕನ್ಸಿಡರ್ ಮಾಡಂಗಿಲ್ಲ, ಈ ಕೊನೆಯ ಕ್ಯಾಂಡ್ಲನ್ನೇ ಕನ್ಸಿಡರ್ ಮಾಡಬೇಕು. ಅವಾಗ ನನಗೇನಾಗುತ್ತೆ, ನನಗೆ ಈ ಕನ್ಫರ್ಮೇಶನ್ ಕ್ಯಾಂಡ್ಲಲ್ಲಿ ಒಂದು ಒಳ್ಳೆ ರ್ಯಾಲಿ ಸಿಗೋಂತ ಚಾನ್ಸಸ್ ಇರುತ್ತೆ. ಸರ್ ಓವರ್ ಆಲ್ ನೆಗೆಟಿವ್ ತೋರಿಸ್ತಾ ಇದೆ ಮಾರ್ಕೆಟ್, ಒಂದು ಕನ್ಫರ್ಮ್ ಇದೆ. ಕನ್ಫರ್ಮ್ ಇದ್ಮೇಲೆ ಇಲ್ಲಿ ಟ್ರೇಡ್ ಮಾಡ್ಬೋದು, ಆರಾಮಾಗಿ ಟ್ರೇಡ್ ಮಾಡ್ಬೋದು. ಇದನ್ನ ಟ್ರೇಡ್ ಮಾಡಿದ್ರೆ ನನ್ನ ಟಾರ್ಗೆಟ್ ಯಾವುದು? ಮೊದಲನೇ ಟಾರ್ಗೆಟ್ ಇದು. ಎರಡನೇ ಟಾರ್ಗೆಟ್ ಯಾವುದು? ಇದು. ಇದಿಷ್ಟನ್ನೇ ಲಾಜಿಕ್ ಇಟ್ಕೊಂಡು ಒಂದು ಟ್ರೇಡ್ ಆಪರೇಟ್ ಮಾಡಿದ್ರೆ ನನ್ನ ಮೊದಲನೇ ಟಾರ್ಗೆಟ್ ಅಚೀವ್ ಆಯ್ತಾ? ಈಗ ಅಕಸ್ಮಾತ್ ನಾನು ಈ ಟಾರ್ಗೆಟ್ ನ ಅಚೀವ್ ಆದ್ಮೇಲೆ ಎಕ್ಸಿಟ್ ಆದ್ರೆ ನಾನು ರಿವರ್ಸಲ್ಗೆ ಟ್ರೈ ಮಾಡ್ತೀನಿ. ಇದರ ಲಿಕ್ವಿಡಿಟಿನ ತಗೊಂಡ್ರೆ, ಈ ಕ್ಯಾಂಡಲ್ದು ಲಿಕ್ವಿಡಿಟಿ ತಗೊಂಡ್ರೆ ನನಗೆ ನೋಡಿ ಎಕ್ಸಾಕ್ಟ್ ಅದೇ ಪಾಯಿಂಟ್ ಅಲ್ಲಿ ಟ್ಯಾಪ್ ಆಯ್ತು, ನನಗೆ ನೆಗೆಟಿವ್ ತೋರಿಸ್ತಾ ಇದೆ ಈಗ. ಸೊ ನಾನು ಇಲ್ಲಿಂದ ಒಂದು ಮತ್ತೆ ಶಾರ್ಟ್ ಮಾಡುವಂತ ಚಾನ್ಸ್ ಇದೆ. ಸರ್ ಇದನ್ನ ಏನಕ್ಕೆ ಕ್ಯಾಂಡಲ್ ಹೇಳ್ತೀನಿ, ಇವತ್ತು ನಿಮ್ಗೆ ದೊಡ್ಡ ರ್ಯಾಲಿ ಸಿಕ್ಕಿಲ್ಲ, ಟೈಟ್ ರೇಂಜ್ ಅಲ್ಲಿ ಇತ್ತು. ಸೊ ಈ ಟೈಟ್ ರೇಂಜ್ ಅಲ್ಲಿ ಟ್ರೇಡ್ ಯಾವ ತರ ಮಾಡ್ಬೇಕು ನಾವು, ಟ್ರೇಡ್ ಅಂದ್ರೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಜಲ್ದಿ ಎಂಟರ್ ಆಗಿ ಜಲ್ದಿ ಎಕ್ಸಿಟ್ ಯಾವ ತರ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಲಿಕ್ವಿಡಿಟಿ ಗ್ರಾಪ್ ಮಾಡಿದ್ರೆ ನನಗೆ ಇಲ್ಲಿ ಕ್ಲೋಸ್ ಆಗಿದೆ, ಸೊ ನನಗೆ ಇದು ಎಂಟ್ರಿ ಪಾಯಿಂಟ್ ಆಯ್ತು ಅಂತಂದ್ರೆ ನನ್ನ ಟಾರ್ಗೆಟ್ ಇದಾಗಿರುತ್ತೆ. ನೋಡಿ ಎಕ್ಸಾಕ್ಟ್ ಬಂತು, ನನಗೆ ಇನ್ನೂ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅನ್ನೋದೊಂದು ಒಂದು ಕ್ಲಿಯರ್ ವಿಷನ್ ಇದೆ. ನೋಡಿ ಎಕ್ಸಾಕ್ಟ್ ಅಲ್ಲಿನ ಟ್ಯಾಪ್ ಮಾಡಿದೆ. ಸೊ ಈಗಲೂ ನನಗೆ ಇದನ್ನ ಟ್ಯಾಪ್ ಮಾಡಿ ಮಾರ್ಕೆಟ್ ಮತ್ತೆ ತೆಳಗ್ ಬರಬೇಕು ಅನ್ನೋದೊಂದು ನನ್ನ ಡೈರೆಕ್ಷನ್. ನೋಡಿ ಎಷ್ಟು ನೀಟಾಗಿ ವರ್ಕ್ ಆಗ್ತಿದೆ. ಈಗ ನನಗೆ ಯಾವುದು, ಅಕಸ್ಮಾತ್ ಏನಾದ್ರು ಮಾರ್ಕೆಟ್ ಇಲ್ಲಿಂದ ಮೇಲಕ್ಕೆ ಹೋಗ್ತೀನಿ ಅಂತಂದ್ರೆ ಇದು ನನ್ನ MSS ಪಾಯಿಂಟ್ ಆಗುತ್ತೆ, ಪ್ರತಿಯೊಂದು ಕ್ಯಾಲ್ಕುಲೇಟ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ನನಗೆ ಈಗ ಇದು ಒಂದು MSS ಪಾಯಿಂಟ್ ಆಯ್ತು, ಇಲ್ಲಿದ್ದು ಇಲ್ಲಿಗೆ ಶಿಫ್ಟ್ ಆಗ್ತಾ ಇದೆ. ಇದನ್ನ ಬ್ರೇಕ್ ಆದ್ರೆ ಮಾರ್ಕೆಟ್ ಒಂದು ಎಂಟ್ರಿ ಮಾಡ್ಬೋದು. ಲಿಕ್ವಿಡಿಟಿ ಎಲ್ಲಿವರೆಗಿದೆ? ಲಿಕ್ವಿಡಿಟಿ ನಮಗೆ ಈ ವಿಕ್ ಗಂಟ ನನಗೆ ಒಂದು ಲಿಕ್ವಿಡಿಟಿ ಸಿಗುತ್ತೆ. ಸೊ ಇದಿಷ್ಟು ನನ್ನ ಟ್ರೇಡ್ ನ ಲಾಜಿಕ್. ನೋಡಿ ಒಂದು MSS ಆಯ್ತು, ಮಾರ್ಕೆಟ್ ನೆಗೆಟಿವ್ ಬಂದಿದೆ. ಸೊ ಇಲ್ಲಿ ನೀವು ಒಂದು ಟ್ರೇಡ್ ನ ಪ್ಲಾನ್ ಮಾಡ್ಬೋದಾ? ಖಂಡಿತವಾಗಿ ಮಾಡ್ಬೋದು. ನಮ್ಗೆ ಏನಾಗ್ಬೇಕು, ಮಾರ್ಕೆಟ್ MSS ಮಾಡಬೇಕು, MSS ಪಾಯಿಂಟ್ ಒಳಗಡೆ ಬರಬೇಕು. MSS ಪಾಯಿಂಟ್ ಒಳಗಡೆ ಇರುವಂತ ಕಮ್ಮಿ ಟೈಮ್ ಫ್ರೇಮ್ ನ ಲಿಕ್ವಿಡಿಟಿನ ಗ್ರ್ಯಾಬ್ ಮಾಡ್ಲಿಕ್ಕೆ ಮಾರ್ಕೆಟ್ ಬರುತ್ತೆ. ಸೊ ಅದನ್ನ ನಾವು ಟ್ರೇಡ್ ಮಾಡಕ್ಕೆ ಟ್ರೈ ಮಾಡಬೇಕು.
ಇದಿಷ್ಟೇ ಲಾಜಿಕ್. ಈಗ ಏನಾಗಬೇಕು, ಮಾರ್ಕೆಟ್ ಇನ್ನು ಮೇಲ್ಗಡೆ ಹೋಗ್ಬೇಕು. ನೋಡಿ, ನಿಮ್ಮ ಎಂಟ್ರಿ ಪಾಯಿಂಟ್ ಇದು, ಸ್ಟಾಪ್ ಲಾಸ್ ಇದು, ನಿಮ್ ಟಾರ್ಗೆಟ್ ಇದು, ಎಲ್ಲ ಪ್ರೀ ಡಿಫೈನ್ ಆಗಿದೆ. ಸೊ ಇದಿಷ್ಟನ್ನ ಟ್ರೇಡ್ ಮಾಡಿದ್ರು, ಇವೆರಡನ್ನ ಟ್ರೇಡ್ ಮಾಡಿದ್ರು ಇವತ್ತು ಸಾಕು. ಮಾರ್ಕೆಟೇ ಅಂದ್ರೆ ಕ್ಯಾಂಡಲ್ಸ್ ನಿಮ್ಗೆ ಎಲ್ಲಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು. ಈ ಡೈರೆಕ್ಷನ್ ಅಲ್ಲಿ ಹೋಗ್ಬೇಕು, ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕು. ಎಲ್ಲಾರು ಪ್ರತಿದಿನನೂ ಇದೇ ತರ ಆಗುತ್ತೆ ಅಂತಲ್ಲ. ಕೆಲವು ಸಲ ನಮ್ಮ ಆಲೋಚನೆಗಳು, ಯೋಚನೆಗಳು ತಪ್ಪಾಗ್ಬೋದು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಬೇರೆ ದಾರಿ ಇಲ್ಲ, ಸ್ಟಾಪ್ ಲಾಸ್ ತಗೊಂಡು ಹೊರಗಡೆ ಬಂದ್ರೆ ತುಂಬಾ ಉತ್ತಮ. ಸೊ ನನಗೆ ಈಗ ಮತ್ತೆ ಇನ್ನೊಂದು ಲಿಕ್ವಿಡಿಟಿನ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ. ಸೊ ನಾನು ಮಲ್ಟಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದ್ರೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ. ಬಟ್ ನಿಮ್ಗೆ ಪ್ಲೇ ಮಾಡ್ಬೇಕಾದ್ರೆ ನಾನು ಮಲ್ಟಿ ಟೈಮ್ ಫ್ರೇಮ್ ನ ಚೆಕ್ ಮಾಡಕ್ಕೆ ಆಗಲ್ಲ. ನನಗೆ ಈಗ ಈ ಲಿಕ್ವಿಡಿಟಿ ಗಂಟ ಮಾರ್ಕೆಟ್ ಬರಬೇಕು ಅಂತ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಈ ಲಿಕ್ವಿಡಿಟಿ ಗಂಟ ನನ್ನ ಎರಡನೇ ಟಾರ್ಗೆಟ್. ಸೊ ಓವರ್ ಆಲ್ ಟಾರ್ಗೆಟ್ ಇಲ್ಲಿ ಗಂಟ ಇರುತ್ತೆ. ಓವರ್ ಆಲ್ ಟಾರ್ಗೆಟ್ ಫಸ್ಟ್ ಸೆಕೆಂಡ್ ಅನ್ನೋದೊಂದು ಇರುತ್ತಲ್ಲ, ಇಂಬ್ಯಾಲೆನ್ಸ್ ಅವೆಲ್ಲ ಇರುತ್ತಲ್ಲ. ಸೊ ಅದನ್ನ ನೋಡಿ ಇದನ್ನ ಹೇಳ್ತಾ ಇರೋದು. ನೋಡಿ, ಎಕ್ಸಾಕ್ಟ್ ಈ ಪಾಯಿಂಟ್ ನ ಮಾರ್ಕೆಟ್ ಟ್ಯಾಪ್ ಮಾಡಿದೆ. ಕ್ಲೋಸ್ ಮಾಡೋಣ. ಇನ್ನ ಇದಿಷ್ಟೇ ಟೈಟ್ ರೇಂಜ್ ಅಲ್ಲಿ ಮಾರ್ಕೆಟ್ ಉಳ್ಕೊಳ್ಳುತ್ತೆ. ಓಕೆ, ಇದಿಷ್ಟು ನಮ್ಮ ಇವತ್ತಿನ ಟ್ರೇಡಿಂಗ್ ಪ್ಲಾನ್ ಆಗಿತ್ತು. ನಾಳೆ ಏನಿರುತ್ತೆ, ನಾಳೆ ಹೇಗಿರುತ್ತೆ, ನಾಳೆ ಏನ್ ಪ್ರಿಡಿಕ್ಟ್ ಮಾಡ್ಬೋದು? ಇವತ್ತೊಂದು ನ್ಯೂಸ್ ಇರೋದ್ರಿಂದ ಓವರ್ ನೈಟ್ ಏನ್ ಬೇಕಾದ್ರೂ ಆಗ್ಬೋದು, ಗ್ಯಾಪ್ ಡೌನ್ ಆಗ್ಬೋದು ಅಥವಾ ಗ್ಯಾಪ್ ಅಪ್ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಬಟ್ ಅದನ್ನ ನಾವೇನು ಓವರ್ ನೈಟ್ ಪೊಸಿಷನ್ ತಗೊಳ್ದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸೊ ಈ ಡೌನ್ ಸೈಡ್ ಅಲ್ಲಿ ಯಾವ್ದಾದ್ರು ಇಂಬ್ಯಾಲೆನ್ಸ್ ಇದೆಯಾ ಒಂದ್ಸಲ ಚೆಕ್ ಮಾಡೋಣ 5 ಮಿನಿಟ್ಸ್ ಅಲ್ಲಿ. ಸೊ 5 ಮಿನಿಟ್ಸ್ ಅಲ್ಲಿ ನನಗೆ ಇದೊಂದು ಜಾಗ ಒಂದು ಇಂಬ್ಯಾಲೆನ್ಸ್ ಇದೆ. ಇದೊಂದು ಜಾಗ ಇಂಬ್ಯಾಲೆನ್ಸ್ ಇದೆ. ಇದೊಂದು ಜಾಗ ಇಂಬ್ಯಾಲೆನ್ಸ್ ಇದೆ. ಸೊ ಈಗ ನಾವು ನಾಳೆಯ ಪ್ರಿಡಿಕ್ಷನ್ ನ ಮಾಡೋಣ. ನೋಡಿ, ಈ ತರ ಕ್ಲೋಸ್ ಆಗಿದೆ ಮಾರ್ಕೆಟ್. ನನಗೆ ಇಲ್ಲಿ 2 ಇಂಬ್ಯಾಲೆನ್ಸ್ ಇದೆ. ಸೊ ನನಗೆ ಒಂದು ಏನಂತಂದ್ರೆ, ಒಂದು ಕ್ಲಿಯರ್ ಏನಂತಂದ್ರೆ, ನಾಳೆ ಮಾರ್ಕೆಟ್ ಇದನ್ನ ಟ್ಯಾಪ್ ಮಾಡ್ಲೇಬೇಕು ಅಂತ ಯೋಚನೆ ಮಾಡ್ತೀನಿ. ನಾಳೆ ಮಾರ್ಕೆಟ್ ನನಗೆ ಇದನ್ನ ಟ್ಯಾಪ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ತೀನಿ. ಅಕಸ್ಮಾತ್ ಏನಾದ್ರು ಫ್ಲಾಟ್ ಓಪನ್ ಆಯ್ತು ಮಾರ್ಕೆಟ್ ಅಂತಂದ್ರೆ, ಫ್ಲಾಟ್ ಓಪನ್ ಆಯ್ತು ಅಂತಂದ್ರೆ ಇಲ್ಲಿಂದ ಒಂದು ನೆಗೆಟಿವ್ ಮೂವ್ ಬಂದು ಇದನ್ನ ಟ್ಯಾಪ್ ಮಾಡಿ ಏನಾದ್ರು ಮಾರ್ಕೆಟ್ ಮೇಲ್ ಕ್ಲೋಸ್ ಆಯ್ತು ಅಂತಂದ್ರೆ ಒಂದು ಪ್ರೈಸ್ ಆಕ್ಷನ್ ವೇಟ್ ಮಾಡಿ ನಾನು ಬುಲ್ಲಿಶ್ ನ ಟ್ರೇಡ್ ಮಾಡೋ ಚಾನ್ಸಸ್ ಇದೆ. ಯಾಕೆ ಅಂತಂದ್ರೆ ಇಂಬ್ಯಾಲೆನ್ಸ್ ಇನ್ನೂ ಬ್ಯಾಲೆನ್ಸ್ ಇದೆ ಮೇಲ್ಗಡೆ ಅಪ್ಪರ್ ಸೈಡು.
ಅಕಸ್ಮಾತ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆಯ್ತು ಇಲ್ಲಿಗೆ ಅಂತಂದ್ರೆ, ಇಲ್ಲಿಂದ ಲಿಕ್ವಿಡಿಟಿ ತಗೋತು ಅಂತಂದ್ರೆ ಇಲ್ಲೂ ಪ್ರೈಸ್ ಆಕ್ಷನ್ ಆಗ್ಬೇಕು. ಯಾವುದೇ ಕಾರಣಕ್ಕೂ ಹಿಂಗ್ ಬಂತು ಅಂತ ಅಂದ್ಬಿಟ್ಟು ನೀವು ಫಸ್ಟ್ ಕ್ಯಾಂಡ್ಲೇನೆ ಟ್ರೇಡ್ ಮಾಡಿದ್ರೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಒಂದು ಕರೆಕ್ಷನ್ ಬಂದೇ ಬರುತ್ತೆ. ಸೊ ಕರೆಕ್ಷನ್ ನ ವೇಟ್ ಮಾಡಿ ಆಮೇಲಿಂದ ಟ್ರೇಡ್ ಮಾಡೋದು ಉತ್ತಮ. ಅದ್ಬಿಟ್ರೆ ಅಕಸ್ಮಾತ್ ಗ್ಯಾಪ್ ಅಪ್ ಆಯ್ತು ಅಂತಂದ್ರೆ, ಗ್ಯಾಪ್ ಅಪ್ ಆದ್ರೆ ಆಸ್ ಯೂಶುವಲ್ ನಿಮ್ಮ ಕೊನೆ ಕ್ಯಾಂಡಲ್ ಸಪೋರ್ಟ್ ಆಗಿರುತ್ತೆ, ಅಥವಾ ಅಥವಾ ನಿಮ್ಮ ಇಂಬ್ಯಾಲೆನ್ಸ್ ಝೋನ್ ಗಂಟ ನೀವು ವೆಯ್ಟ್ ಮಾಡಿ ಅಲ್ಲಿಂದ ಟ್ರೇಡ್ ಮಾಡಕ್ಕೆ ಆಪರ್ಚುನಿಟಿನ ಹುಡುಕ್ಬೋದು. ಇದಿಷ್ಟು ನನ್ನ ನಾಳೆಯ ವ್ಯೂ. ಓಕೆ, ಸೊ ದಯವಿಟ್ಟು ನೆನ್ನೆ ಮಾರ್ಕೆಟ್ ಅನಾಲಿಸಿಸ್ ನ ಒಂದ್ಸಲ ಚೆಕ್ ಮಾಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಕೊಟ್ಟಿರ್ತೀನಿ. ನೆನ್ನೆ ಕಂಪ್ಲೀಟ್ ಬುಲ್ಲಿಶ್ ಅಂದ್ರೆ ನಾಳೆ ಗ್ಯಾಪ್ ಅಪ್ ಆಗುತ್ತೆ ಅಂತ ಏನಕ್ಕೆ ಹೇಳಿದ್ದೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಆ ವಿಡಿಯೋದಲ್ಲಿದೆ. ಒಂದ್ಸಲ ನೋಡಿ, ಅದು ಅರ್ಥ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ. ಎಲ್ಲರೂ ಒಳ್ಳೆ ಟ್ರೇಡ್ ಮಾಡಿ, ಎಲ್ಲರೂ ಸಕ್ಸಸ್ಫುಲ್ ಟ್ರೇಡರ್ ಆಗಿ, ಕಮ್ಮಿ ಸ್ಟಾಪ್ ಲಾಸ್ ಕೊಡಿ, ಜಾಸ್ತಿ ಪ್ರಾಫಿಟ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ನನ್ನನ್ನು ಸಪೋರ್ಟ್ ಮಾಡ್ತಿರೋರಿಗೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.